ಬಾಳೆಗೆ ಏನನ್ನೂ ಮಾಡಿಲ್ಲ, 10 ರೂಪಾಯಿ ಖರ್ಚು ಮಾಡಿಲ್ಲ. ಏನು ಬಾಳೆ ತಂದಿದ್ದು ಗಿಡ ನೆಟ್ಟಿದ್ದು ಕಾಸ್ಟ್ ಬಿಟ್ರೆ ಇದಕ್ಕೇನು ನಾವು ಖರ್ಚು ಮಾಡಿ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಜು ಅಂತ. ಐ ಆಮ್ ರಿಟೈರ್ಡ್ ಪ್ರೊಫೆಸರ್ ಆಫ್ OBG JJ ಮೆಡಿಕಲ್ ಕಾಲೇಜಲ್ಲಿದ್ದೆ. ನಾನು ರಿಟೈರ್ಡ್ ಆಗಿ ಈಗ 4 ವರ್ಷ ಆಯಿತು. ರಿಟೈರ್ಡ್ ಆದಮೇಲೆ ಕೋವಿಡ್ ಪೀರಿಯಡಲ್ಲಿ ಏನೂ ಮಾಡಲಿಲ್ಲ, ನಾನು ಸುಮ್ಮನೆ ಇದ್ದೆ ಮನೆಯಲ್ಲಿ. ಈಗ ಟು ಕಿಲ್ ಟೈಮ್ ನನಗೇನು ಬೇರೆ ಮೆಥಡ್ ತೋರಿಸ್ಲಿಲ್ಲ. ಸ್ವಲ್ಪ ನನಗೆ ಫಾರ್ಮಿಂಗಲ್ಲಿ ಸ್ವಲ್ಪ ಮುಂಚೆಯಿಂದನೂ ಆಸಕ್ತಿ ಇದೆ. ಬೈ ಬ್ಲಡ್ ಐ ಗಾಟ್ ಇಟ್ ಇನ್ ಮೈ ಲೈಫ್. ಸೊ ಹಂಗಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಸುಮ್ಮನೆ ಯೂಟ್ಯೂಬ್ನ ನೋಡ್ಬೇಕಾದ್ರೆ ವರ್ಮಿ ಕಾಂಪೋಸ್ಟ್ ಬಗ್ಗೆ ಬಂತು ಅದರೊಳಗಡೆ. ಸೊ ನಾನು ಅಂದ್ಕೊಂಡೆ, ನಾನು ಯಾಕೆ ವರ್ಮಿ ಕಾಂಪೋಸ್ಟ್ ಮಾಡಬಾರ್ದು? ಯೂಟ್ಯೂಬ್ನ ನೋಡಬೇಕಾದ್ರೆ ಓಪನ್ ಮೆಥಡ್ ಎಲ್ಲ ಇದೆ ಅಂತ ಬಂತು. ನಾವು ಹುಳ ಬಿಡಲಿ, ಇದಕ್ಕೆ ಗೊಬ್ಬರ ಹಾಕಲಿಕ್ಕೆ ಇದ್ರ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟು ನಾವು ಅದರ ಮೇಲೆ ಸಗಣಿ ಗೊಬ್ಬರ ಹಾಕ್ತೀವಿ. ಅದಾದ್ಮೇಲೆ ಅದಕ್ಕೆ ಈ ಥರ ಸ್ಪ್ರಿಂಕ್ಲರ್ಗಳನ್ನು ಹಾಕಿದ್ದೇವೆ, ಎಲ್ಲ ಹಾಕ್ತೀವಿ. ಅವಾಗ ಆ ಸ್ಪ್ರಿಂಕ್ಲರ್ ನೀರು ಗಿಡಕ್ಕೆ ಬಿದ್ದಾದ ಮೇಲಿಂದ ಅದ್ರ ನೀರು ಮೇಲಿಂದ ಏನು ಬರುತ್ತೋ ಅದರಲ್ಲೇ ಈ ಬಾಳೆ ಗಿಡ ಬೆಳೆದ್ರು. ಇದಕ್ಕೆ ನಾವು ಏನೋ ಎಕ್ಸ್ಟ್ರಾ ಕೇರ್ ಆಗಲಿ ಇದಕ್ಕೇನು ಆಗಲಿ ನಾವು ಮಾಡಿಲ್ಲ. ಇದನ್ನು ಏನೂ ಮಾಡಿಲ್ಲ ನಾವು. ಒಂದು ಇವನ್ ಇದು ಸೈಡಿಂದ ಇವನ್ನು ಕೂಡ ಯಾವಾಗಾರೆ ಮೂಡ್ ಬಂದ ಕಟ್ ಮಾಡ್ತೀವಿ ಅಷ್ಟೇ ಹೊರತು ನಾವು ಫ್ರೀ ಇದ್ದಾಗ ಇಲ್ಲಿ ಏನು ಮಾಡಲ್ಲ. ಕಟ್ ಮಾಡಿದ್ರು ನಾವು ಅಲ್ಲಲ್ಲೇ ಹಾಗೆ ಬಿಸಾಕ್ಬಿಡ್ತೇವೆ ಅದನ್ನಲ್ಲೇನೆ. ಈಗ ಅದೇನು ಮಾಡುತ್ತೆ, ಅದೇ ಗೊಬ್ಬರ ಆಗ್ತದೆ. ಹೆಂಗೂ ಹುಳ ಇರ್ತಾವ ಅದ್ರ ಉಳಿದಿದ್ದು, ಆ ಹುಳ ಅದನ್ನೇ ತಿಂದು ಅದನ್ನೇ ಕರಗಿಸ್ತತೆ. ನಮಗೆ ಅದು ಅಲ್ಲೇ ಗೊಬ್ಬರ ಆಗ್ತದೆ. ನನಗೆ ನಾವೇನನ್ನು ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಇದು ಒಂದ್ಸರಿ ಈಲ್ಡ್ ತೆಗ್ದಿದ್ದೀನಿ. ಇದು 2ನೇ ಶುರುವಾಗಿದೆ ಈಗ. ಇಲ್ಲಿ ಇದೆ ನೋಡಿ ಗೊನೆ, ಈ ಸೈಜ್ ಬರ್ತಾ ಇದೆ ಈಗ ಗೊನೆ. ಈಗ ಆ ಸೈಜ್ ಬರ್ತಾ ಇದೆ ಗೊನೆ ಈಗ. ಒಂದು 400 ಗಿಡ ಇದಾವೆ ನಮ್ದ್ರಿಗೆ ಬಾಳೆ. ಅದೇ ಹೇಳಿದ್ನಲ್ಲ, ಈ ಶೇಡಿಗೆ ಏನ್ ಮಾಡಿದೇವೋ ಅದರಲ್ಲಿಂದ ಬಂದಿದ್ದೆ ನಾವು. ಮಾರ್ತೀವಿ. ನನಗೇನು ನೆಸೆಸಿಟಿ ಇಲ್ಲ. ಇದು ಪೂರಾ ಮಾಡಿರೋದು ಇದು ಕಮರ್ಷಿಯಲ್ ಪರ್ಪಸ್ ಓನ್ಲಿ. ಸೊ ಇದು ಯಾರಿಗೆ ರೈತರಿಗೆ ಬೇಕೋ, ಯಾರು ಬಂದು ಕೇಳ್ತಾರೋ ಅವ್ರಿಗೆ ಕೊಡ್ತೇವೆ. ಈಗ ಸದ್ಯ ಏನ್ ಮಾಡಿದ್ದೇವೆ ಅಂದ್ರೆ, ಈ ಬರಗಾಲ ಬಂದಿರೋದ್ರಿಂದ ನಾವು ಪ್ರೋಸೆಸ್ನ ಸ್ಲೋ ಮಾಡಿದ್ದೇವೆ. ಯಾರಿಗಾದ್ರೂ ಬೇಕು ಅಂತಂದ್ರೆ ಇವತ್ತು ಆರ್ಡರ್ ಕೊಟ್ರೆ 2 ತಿಂಗಳಿಗೆ ಫಸ್ಟ್ ಯಾರು ಬಂದು ಕೊಡ್ತಾರೋ ಅವರಿಗೆ ಫಸ್ಟ್ ಈಗ ಹಾಕಿರೋದ್ರಲ್ಲಿ ಒಂದು 30 ಟನ್ ಬರೋ ಅಷ್ಟಿದೆ. ಅವ್ರು ಮುಂಚೆ ಬಂದು ಅಡ್ವಾನ್ಸ್ ಕೊಟ್ರೆ ನಾವು ಅವ್ರಿಗೆ ಕೊಡ್ತೇವೆ. ಆಮೇಲೆ ಅವ್ರು ಕೊಟ್ಟ ಅಡ್ವಾನ್ಸಿಗೆ ನಾವು ನೆಕ್ಸ್ಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೇವೆ. ಈಗ ನಾವಾಗಿ ಬಂಡವಾಳ ಹಾಕಿ ಮತ್ತೆ ಹುಡ್ಕೊಂಡು ಹೋಗಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಇದು ನನ್ನ ವೃತ್ತಿ ಅಲ್ಲ. ಇದು ನಾನಿದು ನನ್ನ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಮಾಡ್ಕೊಂಡಿರೋ ಒಂದು ಇದು ದುಡಿಮೆ ಮಾಡ್ಬೋದು. ಇದು ಆಕ್ಚುಲಿ ಇದಕ್ಕೆ ಬಹಳ ಶ್ರಮ ಬೇಕು. ನನ್ಗೇನು ಅಂದ್ರೆ ಸ್ವಲ್ಪ ನಾನು ಮ್ಯಾನ್ಯಲಿ ವರ್ಕ್ ಮಾಡಕ್ ರೆಡಿ ಇರೋದ್ರಿಂದ ನಡೀತದೆ. ಈಗ ನೀವು ಬರೀ ಲೇಬರ್ ಮೇಲೆ ನೀವು ನೋಡಿದಂಗೆ ಕೆಲಸಗಾರರಿಗೆ ಹಚ್ಚಿದ್ರೆ ಅವ್ರ ಕೆಲಸದ ಇಂಟೆಲಿಜೆನ್ಸ್ ಏನಿರೋದಿಲ್ಲ. ಪ್ರತಿಯೊಂದು ಕೆಲಸಕ್ಕೂ ನಾವು ಮುಟ್ಟಿ ಮಾಡಿ ಕೈ ತೋರಿಸ್ಬೇಕು. ಈ ಗಿಡ ಕೀಳು ಅಂದ್ರೆ ಆ ಗಿಡ ಅಷ್ಟೇ ಕೀಳ್ತಾರೆ, ಪಕ್ಕದ ಗಿಡ ಕೀಳಲ್ಲ. ಅದೇ ತರ ರೋಗ ಬಂದಿದ್ರು ಕೇಳೋದಿಲ್ಲ ಅವರು. ಇದು ಲೇಬರ್ ಮೆಂಟಾಲಿಟಿ. ಸೊ ನಾವು ಅದಕ್ಕೆ ತಕ್ಕಂತೆ ನಾವು ಮಾಡ್ಕೊಂಡು ಹೋಗ್ಬೇಕು. ಈಗ ಇವಾಗ ಈ ಬಾಳೆಯಲ್ಲಿ ಲಾಭ ಇದೆ ಸರ್ ನಿಮಗೆ? ಈ ಬಾಳೆ ಇದನ್ನ ನಾನು ಮಾಡಿರೋದು ದುಡಿಮೆಗೋಸ್ಕರ ಮಾಡಿಲ್ಲ. ಇದು ಹೆಂಗೆ ಅಂದ್ರೆ, ಇದು ಶೇಡ್ಗೋಸ್ಕರ ಮಾಡಿದ್ದೇನೆ. ನನಗೆ ಯಾರೋ ಮೂಡ್ ಬಂತು, ಈಗ ನೀನ್ ಬಂದಿದ್ಯಾ, ನಂಗೆ ಖುಷಿ ಬಂತು, ಒಂದು ಗೊನೆ ತಗೊಂಡು ಹೋಗಪ್ಪ, ಇಲ್ಲ ಒಂದು ಚಿಪ್ ತಗೊಂಡು ಹೋಗಪ್ಪ ಅಂತ ಕೊಡ್ತೇನೆ ಅಷ್ಟೇ ಹೊರತು ಇದರಿಂದ ನಾನು ಲಾಭ ಮಾಡಿಲ್ಲ, ಮಾರೂ ಇಲ್ಲ. ಇದು ಒಂಥರ ಲಕ್ಸುರಿ ಅಂದ್ರೆ ಏನು, ನಮ್ಮ ತೋಟಕ್ಕೆ ಬಂದವರು, ನಮಗೆ ಬೇಕಾದವ್ರು ಬಂದಾಗ ಒಂದು ಗೊನೆ ಕೊಟ್ಬಿಟ್ಟು ಅಥವಾ ಇದನ್ನ ಕೊಟ್ಬಿಟ್ಟು ಕಳಿಸ್ತೇನೆ. ಸಂಬಂಧಿಕರು ಬಂದಾಗ ಒಂದು ಗೊನೆ ತಿನ್ನಪ್ಪ, ನಮ್ದು ಆರ್ಗ್ಯಾನಿಕ್ ಬಾಳೆ ತಿನ್ನಿ ಅಂತೀವಿ. ಇದು ನಮ್ಮ ಸಿಸ್ಟಮ್. ಆರ್ಗ್ಯಾನಿಕ್ ಬಾಳೆ ಆದ್ರೂ ಇಷ್ಟು ಚೆನ್ನಾಗಿ ಈಲ್ಡ್ ಬಂದಿದೆಯಲ್ಲ ಸರ್? ಹೌದೌದು. ಅಂದ್ರೆ ಏನು ನಾನು ಇಲ್ಲಿ ಸಮ್ಮರಿ ಹೇಳ್ಬೇಕು ಅಂತ ಪಡ್ತೀನಿ ಅಂದ್ರೆ, ನೀವು ಫಸ್ಟ್ ಶುರುನಾಗೆ ನಿಮಗೆ ಇಷ್ಟೊಂದು ಲಾಭ ಅಂತ ಕಾಣೋದಿಲ್ಲ, ಫಸ್ಟ್ ಇಯರ್ ಕಾಣೋದಿಲ್ಲ. ಬಟ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇಂದ ನಿಮಗೆ ಖಂಡಿತವಾಗೂ ಲಾಭ ಕಾಣುತ್ತೆ. ಒಂದು. ಎರಡನೇದು, ಅಲ್ಲಿ ಬರೋ ಪ್ರತಿಯೊಂದು ಇದು ಕೂಡ ಗುಡ್ ಕ್ವಾಲಿಟಿ ಇರುತ್ತೆ. ನಿಮಗೆ ತಿನ್ಲಿಕ್ಕೆ ಅದ್ರ ರುಚಿ ಕಂಪ್ಯಾರಿಸನ್ ನಿಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಸೊ ಇದೇ ಆರ್ಗ್ಯಾನಿಕ್ ಅಲ್ಲಿ ಇರೋ ಬೆನಿಫಿಟ್. ಎಲ್ಲವೂ ಈಲ್ಡ್ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳೋದಿಲ್ಲ, ಆದರೆ ಅದರಿಂದ ಬರೋ ಈಲ್ಡ್ ಅಲ್ಲಿರೋ ಕ್ವಾಲಿಟಿ ನಿಮಗೆ ಗೊಬ್ಬರ ಹಾಕಿದ್ದು ಅಥವಾ ಬೇರೆ ರೀತಿ ಬೆಳೆದ್ರಲ್ಲಿ ಸಿಗೋದಿಲ್ಲ. ಇಷ್ಟು ನಾನು ಹೇಳ್ಬೋದು. ಯಾವುದೇ ರೀತಿ ನೀವು ಮೆಡಿಸಿನ್ ಯಾವುದು ಯೂಸ್ ಮಾಡಿಲ್ಲ ಸರ್? ಏನನ್ನು ಸ್ಪ್ರೇ ಮಾಡಿಲ್ಲ.
ಅಕಸ್ಮಾತ್ ಏನಾದ್ರು ಸ್ವಲ್ಪ ರೋಗ ಕಂಡ್ರೆ ಏನ್ ಮಾಡ್ಬಿಡ್ತೀವಿ, ಆ ಗಿಡ ಕಿತ್ತು ಬಿಸಾಕ್ಬಿಡ್ತೀನಿ ನಾನು ಅಷ್ಟೇ. ಈಗ ಇಲ್ಲಿವರೆಗೂ ನಾವು ಬಾಳೆಗೆ ಯಾವುದೇ ರೀತಿಯಾದಂತ ಒಂದು ಔಷಧಿಯನ್ನು ಹೊಡೆದಿಲ್ಲ ನಾನು. ಖಾಲಿ ಜಾಗ ಇದೆ, ಅಲ್ಲೇನು ಬಾಳೆ ಗಿಡ ನೆಡ್ತೀನಿ, ಒಂದು ಡ್ರಿಪ್ ಹಾಕ್ತೀನಿ. ನಮ್ಮಲ್ಲಿರೋ ಜಲ್ಡಿ ಹಿಡಿದು ವೇಸ್ಟ್ ಬರುತ್ತಲ್ಲ, ಈಗ ಇಲ್ಲಿರೋ ವೇಸ್ಟ್ ಇದು ತೋರಿಸ್ತೇನೆ ನೋಡಿ. ಇದ್ರ ಸ್ವಲ್ಪ ಗೊಬ್ಬರದ ಅಂಶ ಇರ್ತದೆ. ನಾವೇನ್ ಮಾಡ್ತೀವಿ, ಇದನ್ನೇ ಒಂದೊಂದು ಪುಟ್ಟಿ ತಗೊಂಡೋಗಿ ಹಾಕ್ತೀನಿ. ಇದು ಎರೆಹುಳ ಗೊಬ್ಬರದಿಂದ ವೇಸ್ಟ್ ಬಂದಿರೋದು ನೀವು ನೋಡಿ, ಇದ್ರ ವೇಸ್ಟ್ ಇದ್ರೆ ಹೆಂಗೆ. ನಾವು ಇದನ್ನ ಸಾಣಿಸಿ ಕೊಡೋದು ವೇಸ್ಟ್. ಇದು ಸಾಣಿಸ್ತಾ ಬಂದಿರೋ ವೇಸ್ಟ್ ಇದು. ನಾವು ಇದೇನ್ ಮಾಡಿದ್ದೇವೆ, ಇಲ್ಲಿ ಇಟ್ಟಿರ್ತೇವ, ಯಾವಾಗಾರ ಸಾಲಿಗೆ ಸುಮ್ಮನೆ ಒಂದೊಂದು ಪುಟ್ಟಿ ತಗೊಂಡೋಗಿ ಕೆಲಸ ಖಾಲಿ ಇದ್ದೀವಿ ಸರ್, ಅದಕ್ಕೊಂದೊಂದು ಪುಟ್ಟಿ ಹಾಕ್ಯಂಬ ಅಂತೀವಿ, ಅದನ್ನೇ ತಗೊಂಡೋಗಿ ಹಾಕ್ತಾರೆ ಅಷ್ಟೇ. ಇದೇ ನಮ್ಮ ಮೆನ್ಯೂರು. ಈಗ ನೋಡಪ್ಪ ನಮ್ಮ ಗೊನೆ ನೋಡಿ. ಹಾ ಹಾ ಯಾವುದೇ ರೀತಿ ಏನು ಕೆಮಿಕಲ್ ಇಲ್ಲದೆ ಇಷ್ಟು ಬಂದಿದೆಯಲ್ಲ ಸರ್, ಅದೇ ಸರ್ ಖುಷಿ ಆಗೋದು ಹಾ ನೋಡಿ, ನಿಮ್ಗೆ ಅದನ್ನ ನೋಡಪ್ಪ ನೀನೆ. ಅದನ್ನೇ ಹೇಳೋದು, ಈಗ ನೀವು ಏನು ಮಾಡಕ್ ಬೇಕಿಲ್ಲ, ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ನೀವು ಕೆಲಸನೂ ಕಡಿಮೆ ಮಾಡ್ತೀನಿ. ಹೌದೌದು, ಕೆಲಸ ಇದ್ರೆ ಖಂಡಿತವಾಗೂ ಇಲ್ಲ. 5 ಪೈಸಾ ಇಲ್ಲ ನಂದು, 5 ಪೈಸಾ ಇಲ್ಲ. ನಾನು ಗಿಡ ನೆಟ್ಟ ಮೇಲೆ ಗೊನೆ ಬಂದ್ಮೇಲೆ ಕಡ್ಕೊಂಬಂದಿನಿ ನೋಡಿ. ಅದ್ರ ಹತ್ರ ನೋಡಕ್ಕೂ ಹೋಗಿಲ್ಲ ನಾನು. ನೋಡೋದಷ್ಟೇ ಎರೆಹುಳದ ಗುಂಡಿಗಳು ಅಷ್ಟೇ ನೋಡ್ಕೊಂಡು ಹೋಗ್ತೀನಿ ನಾನು. ಸ್ವಲ್ಪ ಕ್ಲೀನ್ ಮಾಡ್ತೀನಿ ಅಷ್ಟೇ, ಎಲೆ ಬಿದ್ದಿದೆಯಾ ಸ್ವಲ್ಪ ಕ್ಲೀನ್ ಮಾಡಿಸ್ತೀನಿ, ಅದು ಬಿಟ್ರೆ ಇನ್ನೇನು